ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಿಲ್ಪ ಝಾನ್ಸಿ ಅಡುಗೆ ಮನೆಯಿಂದ. ನಾನು ಇವತ್ತು ಸಿಂಪಲ್ ಆಗಿ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ರಸಂ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಪಟ್ ಅಂತ ಒಂದು ಮಾವಿನಕಾಯಿ ಇದ್ರೆ ಸಾಕು, ಮನೇಲಿರೋ ಎಲ್ಲ ಸಾಮಗ್ರಿಗಳಿಂದನೇ ಸೂಪರ್ ಆಗಿ ಟೇಸ್ಟಿಯಾಗಿ ಹುಳಿ ಸ್ವೀಟ್ ಆಗಿ ಒಂದು ಮಾವಿನಕಾಯಿ ರಸಂ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಗ್ರಿಲ್ ಇಟ್ಕೊಂಡಿದ್ದೀನಿ. ಇವಾಗ ನಾನು ಅದ್ರ ಮೇಲೆ ಮಾವಿನಕಾಯಿ ಇಟ್ಕೊತಾ ಇದ್ದೀನಿ. ಡಿಫ್ರೆಂಟ್ಸ್ ಈ ಥರ ಗ್ರಿಲ್ ಮೇಲೆ ಮಾವಿನಕಾಯಿ ಇಟ್ಕೊಂಡು ಇದೆಲ್ಲ ಬ್ಲ್ಯಾಕ್ ಸಿಪ್ಪೆ ಎಲ್ಲ ಬ್ಲ್ಯಾಕ್ ಆಗೋ ಥರ ನಾವು ಈ ಮಾವಿನಕಾಯಿನ ಸುಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಟರ್ನ್ ಮಾಡಿಕೊಂಡು ಈ ಥರ ನೋಡಿ ಈ ಥರ ಇನ್ನು ಇದಾಗಬೇಕು. ಟರ್ನ್ ಮಾಡಿ ನಾವು ಸುತ್ತ ಎಲ್ಲ ಕಡೆ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಈ ಥರ ಸುಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಕಡೆ ನಾವು ಮಾವಿನಕಾಯಿ ಕರ್ರಗಾಗೋಕ್ಕೆ ಸುಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದಾಗಿದೆ. ಇದನ್ನ ಎತ್ಬಿಟ್ಟು ನಾನು ಒಂದು ಡಬ್ರಿ ತಗೊಂಡು ಡಬ್ರಿ ಒಳಗಡೆ ಮಾವಿನಕಾಯಿನ ಹಾಕ್ಬಿಟ್ಟು ಇವಾಗ ಒಂದು ಪ್ಲೇಟ್ ಹಾಕಿ ಮುಚ್ಚಿ ಇಡ್ತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಮುಚ್ಚಿಟ್ಕೋಬೇಕು. ಯಾಕಂದರೆ ಮುಚ್ಚಿಟ್ಕೊಂಡ್ರೆ ಈ ಕಾವಿಗೆ ಆ ಸಿಪ್ಪೆ ಎಲ್ಲ ನೀಟಾಗಿ ಬಿಟ್ಕೊಳುತ್ತೆ ಫ್ರೆಂಡ್ಸ್. ಇವಾಗ ನಾನಿಲ್ಲಿ ಅದೇ ಗ್ರಿಲ್ ಮೇಲೆ 5 ಮೆಣಸಿನ್ಕಾಯಿ ತೊಗೊಂಡು ಸುಟ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮೆಣಸಿನ್ಕಾಯಿ ಸಹ ಕಲರ್ ಚೇಂಜ್ ಆಗ್ತದೆ. ಇದು ಸಹ ಕಪ್ಪಗಾಗೋ ಥರ ಸುಟ್ಕೋಬೇಕು. ನೋಡಿ, ಇವಾಗ ನಾನು ಮೆಣಸಿನ್ಕಾಯಿನ ನೀಟಾಗಿ ಅದೇ ಗ್ರಿಲ್ ಮೇಲೆ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಮೆಣಸಿನ್ಕಾಯಿ ಆಗಿದೆ. ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾವು ಇದನ್ನ 5 ನಿಮಿಷ ನೀಟಾಗಿ ಮುಚ್ಚಿಟ್ಕೊಂಡಿದ್ವಲ್ಲ, ಇವಾಗ ಇದನ್ನ ಓಪನ್ ಮಾಡಿ ಇದನ್ನ ತೆಗೆದು ಇದರಿಂದ ಸಿಪ್ಪೆ ತೆಗಿಯೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಇದ್ರ ಸಿಪ್ಪೆನ ತೆಗಿಯೋಣ. ಇದು ಸ್ವಲ್ಪ ತಣ್ಣಗಾಗಿದೆ, ಆದರೂ ಸ್ವಲ್ಪ ಬಿಸಿ ಇದೆ. ಈ ಥರ ಎಲ್ಲ ಸಿಪ್ಪೆ ತೆಕ್ಕೊಳ್ಳೋಣ. ಈ ಥರ ಎಲ್ಲ ನೀಟಾಗಿ ಸಿಪ್ಪೆ ತಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ನೀಟಾಗಿ ಸಿಪ್ಪೆ ತೆಕ್ಕೊಂಡಿದ್ದೀನಿ. ಇವಾಗ ಇದನ್ನ ನಾನು ಈ ಥರ ಸ್ಲೈಸ್ನೆಲ್ಲ ತಕ್ಕೋತೀನಿ ಚಾಕುನಲ್ಲಿ. ನೋಡಿ, ಈ ಥರ ವಾಟೆ ಎಲ್ಲ ಸಪ್ರೇಟ್ ಮಾಡಿ ಇದೇನಿರುತ್ತೆ ಹಣ್ಣು ತಿರುಳೆಲ್ಲ ತಕ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ವಾಟೆಯಿಂದ ನಾನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಅದ್ರ ಜೊತೆ ಮೆಣಸಿನ್ಕಾಯಿನ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಹಾಕಿ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದನ್ನ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ನೀಟಾಗಿ ಗ್ರೈಂಡ್ ಆಗಿರಬೇಕು. ನೋಡಿ, ಈ ಥರ ನೀಟಾಗಿ ಗ್ರೈಂಡ್ ಆಗಿರಬೇಕು. ಇವಾಗ ನಾವು ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಎಣ್ಣೆ ಹಾಕೋತೀನಿ. ಬಾಣಲಿ ಬಿಸಿಯಾಗಿದ್ದ ತಕ್ಷಣ ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಬಿಸಿಯಾಗಿದೆ. ಇವಾಗ ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ. 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ, ಕರಿಬೇವು ಹಾಕ್ತಾ ಇದ್ದೀನಿ, ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲಿ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಒಂದು ಚಿಟಿಕೆ ಅರಿಶಿನ, ಸ್ವಲ್ಪ ಪೆಪ್ಪರ್ ಪೌಡ್ರು, 1-2 ಚಿಟಿಕೆ ಹಿಂಗು ಹಾಕಿ ಇವಾಗ ಇದಕ್ಕೆ ನಾನು ಮಾವಿನಕಾಯಿ ಇಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಇವಾಗ ಇದಕ್ಕೆ ನಮ್ಗೆ ನೀರು ಎಷ್ಟು ಬೇಕಷ್ಟನ್ನ ಹಾಕೋಬೇಕಿದೆ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಒಂದು 1/2 ಲೀಟ್ರಷ್ಟು ನೀರನ್ನ ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಬಂದಿದೆ. ಆಹಾ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವು ಇನ್ನೂ ತೆಳುಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು. ಇವಾಗ ಇದಕ್ಕೆ ನಾನು ರುಚಿ ನೋಡಿ ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ನಾನು ನೋಡಿ ಫ್ರೆಂಡ್ಸ್, 1-2 ಟೀ ಸ್ಪೂನ್ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಇದನ್ನ ಒಂದು ಕುದಿ ಕುದಿಸ್ಕೊಂಬಿಡಿ.
ನೋಡಿ ಫ್ರೆಂಡ್ಸ್, ಇವಾಗ ಇದಾಗಿದೆ. ಒಂದು ಕುದಿ ಕುದ್ರೆ ಸಾಕಿದು, ಒಂದು ಕುದಿ ಕುದ್ರೆ ಇದಾಗಿದೆ. ಇವಾಗ ಸ್ಟವ್ ಆಫ್ ಮಾಡೋಕ್ಕಿಂತ ಮುಂಚೆ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ತೊಳೆದು ಸಣ್ಣದಾಗಿ ಹೆಚ್ಕೊಂಡಿರೋದನ್ನ ಇದ್ರ ಮೇಲೆ ಈ ಥರ ಉದುರಿಸ್ಕೊಂಡ್ಬಿಡೋಣ ಫ್ರೆಂಡ್ಸ್. ಇವಾಗ ಇದು ರೆಡಿ ಆಗಿದೆ ಫ್ರೆಂಡ್ಸ್. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಏನು ಸಕ್ಕತ್ತಾಗಿ ಬಂದಿದೆ. ಇದನ್ನ ಕುಡಿಲಬಹುದು ಮತ್ತೆ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಇದನ್ನ ಸರ್ವ್ ಮಾಡ್ತೀನಿ ಫ್ರೆಂಡ್ಸ್ ಒಂದು ಬೌಲ್ಗೆ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಏನ್ ಸಕ್ಕತ್ತಾಗಿ ಬಂದಿದೆ. ನಾನು ಇವಾಗ ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಏನ್ ಸಕ್ಕತ್ತಾಗಿ ಬಂದಿದೆ. ಗಮ್ ಅಂತ ಇದೆ, ಇಲ್ಲಂತೂ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೇಲಿ ಈ ತರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಹುಳಿಯಾಗಿ ಉಪ್ಪು ಖಾರ ಆ ಮೆಣಸೆಲ್ಲ ಹಾಕಿದ್ದೀನಲ್ವಾ, ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವೀಟು ಬೆಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಒಂದ್ಸಲ ಇದನ್ನ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ನಾನಿವತ್ತ ಈ ರಸಮ್ನ ಅನ್ನದ ಜೊತೆ ಮತ್ತೆ ಜೊತೆಗೆ ನೆಂಚ್ಕೊಳ್ಳೋಕೆ 2 ಹಪ್ಪಳ, ಸೂಪರ್ ಆಗಿರುತ್ತೆ ಕಾಂಬಿನೇಷನ್. ನೋಡಿ ಏನ್ ಸಕ್ಕತ್ತಾಗಿದೆ. ನೋಡಿ ಫ್ರೆಂಡ್ಸ್, ಏನ್ ಸಕ್ಕತ್ತಾಗಿದೆ. ಒಂದ್ಸಲ ಹಿಂಗೆ ಸ್ಪೂನಲ್ಲಿ ತಿರುಗಿಸ್ಬಿಟ್ಟು ಈ ಬೌಲಲ್ಲಿರೋ ರಸಮ್ ತೆಗೆದು ಅನ್ನದ ಮೇಲೆ ಹಾಕಿ ಹಂಗೆ ಕಲಸಿ, ನೋಡಿ ಫ್ರೆಂಡ್ಸ್, ಇಲ್ಲಿ ಹಪ್ಪಳ ಹಿಂಗೆ ಮುರಿದು ನೋಡಿ ಟೇಸ್ಟ್ ಮಾಡೋಣ. ವಾವ್ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಹುಳಿ ಸ್ವೀಟ್ಸು ತುಂಬಾ ಚೆನ್ನಾಗಿದೆ. ನನ್ನ ಬಾಯಲ್ಲಿ ಹುಳಿಗೆ ತುಂಬಾ ನೀರು ಬರ್ತಾ ಇದೆ. ನೀವು ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸಕ್ಕತ್ತಾಗಿ ಬಂದಿದೆ, ತುಂಬಾ ಟೇಸ್ಟಿಯಾಗಿದೆ. ಹಂಗೇನು ಸಹ ಕುಡಿಬೋದು. ಟೇಸ್ಟ್ ಮಾಡೋಣ ಹಂಗೆ ಹೆಂಗಿದೆ ಅಂತ. ಸ್ವೀಟು ಖಾರ ಆ ಮೆಣಸಿನ ಫ್ಲೇವರು ಆ ಬೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿ, ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.